ಎರಡನೇ ಮದುವೆಗೆ ಸಜ್ಜಾದರು ನಟಿ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ರವರ ಒಂದು ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ. ಇತ್ತೀಚೆಗೆ ಮೇಘ್ನಾ ರಾಜ್ರವರ ಬಗ್ಗೆ ತುಂಬಾ ನ್ಯೂಸ್ಗಳು ಹರಿದಾಡ್ತಾ ಇದ್ವು. ಸೊ ಎಲ್ಲೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲದಂತೆ ಒಂದು ಎರಡನೇ ಮದುವೆಯನ್ನು ಆಗ್ತಿದ್ದಾರೆ ಅನ್ನೋತಕ್ಕಂಥ ಸುದ್ದಿಗಳು ಕೂಡ ಹರಿದು ಬರ್ತಾ ಇದ್ವು. ಆದರೆ ಸ್ಪಷ್ಟವಾಗಿ ನಟಿ ಮೇಘ್ನಾ ರಾಜ್ರವರು ಹೇಳ್ಕೊಂಡಿದ್ದಾರೆ, ನಾನು ಎರಡನೇ ಮದುವೆಯನ್ನು ಆಗೇ ಆಗ್ತೀನಿ ಅನ್ನೋ ಮಾತನ್ನು ನಟಿ ಮೇಘ್ನಾ ರಾಜ್ರವರು ಹೇಳ್ಕೊಂಡಿದ್ದಾರೆ. ಸೊ ಸ್ಪಷ್ಟವಾಗಿ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಯಾವುದೇ ವಿವಾದಾತ್ಮಕ ಚರ್ಚೆಗಳಿಲ್ಲದೆ ತಾವೇ ಸ್ವತಃ ಒಂದು ಮಾಧ್ಯಮದ ಮುಂದೆ ಒಂದು ನ್ಯೂಸ್ ಚಾನಲ್ನಲ್ಲಿ, ಅದರ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಇವರೇ ಸ್ವತಃ ಹೇಳಿಕೊಂಡಿದ್ದಾರೆ. ಇನ್ನು ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನಂಥವ್ರು ಯಾಕೆ ಎರಡನೇ ಮದುವೆಗೆ ಒಪ್ಕೊಂಡ್ರು, ಇನ್ನು ಎರಡನೇ ಮದುವೆ ಆಗೋದಾದರೆ ಅವರ ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಘ್ನಾ ರಾಜ್ರವರು ಮೊಟ್ಟ ಮೊದಲನೇದಾಗಿ ಒಂದು ಎರಡನೇ ಮದುವೆ ಬಗ್ಗೆ ಯಾವುದೇ ಒಂದು ವಿಚಾರವನ್ನು ತೆಗೆದಿರಲಿಲ್ಲ. ಸೊ ತುಂಬಾ ಬೇಸರದಲ್ಲಿದ್ದರು. ಮೇಘ್ನಾ ರಾಜ್ರವರು ಚಿರಂಜೀವಿ ಮರಣ ಹೊಂದಿದಾಗ ತುಂಬಾ ದುಃಖಕ್ಕೆ ಒಳಗಾಗಿದ್ದರು, ತುಂಬ ಆತಂಕಕ್ಕೆ ಒಳಗಾಗಿದ್ದರು. ಸೊ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ, ಇನ್ನೇನು ನನ್ನ ಜೀವನವೇ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಮೇಘ್ನಾ ರಾಜ್ರವರು ಇದ್ದರು. ಅದಾದ ನಂತರ ಅವರ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಗಂಡು ಮಗುವಿನ ಜನನವಾದಾಗ ಮತ್ತೆ ಚಿರಂಜೀವಿ ಸರ್ಜಾ ಅವರು ಹುಟ್ಟು ಬಂದರು ಅನ್ನೋ ಕಾರಣದಿಂದ ಮತ್ತೆ ನನ್ನ ಜೀವನವನ್ನು ನಡೆಸ್ತೀನಿ, ನನ್ನ ಮಗನಿಗಾಗಿ ನಾನು ಬದುಕ್ತೀನಿ, ಸಾಯೋವರೆಗೂ ನನ್ನ ಮಗನೇ ನನಗೆ ಪ್ರಪಂಚ ಅನ್ನೋ ರೀತಿಯಲ್ಲಿ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಂತಹ ಮೇಘ್ನಾ ರಾಜ್ರವರು ತುಂಬಾ ಕಷ್ಟಗಳನ್ನು ನೋಡಿಬಿಟ್ರಂತೆ. ಯಾಕಪ್ಪ ಅಂತಂದರೆ ಚಿರಂಜೀವಿ ಅವರು ಮರಣ ಹೊಂದಿದಾಗ ಸೊ ತುಂಬಾ ಕಷ್ಟನ ಇವರು ನೋಡಿದ್ದಾರಂತೆ. ಯಾಕೆ ಅಂದರೆ ಮೇಘ್ನಾ ರಾಜ್ರವರು ಚಿರಂಜೀವಿ ಮರಣ ಹೊಂದಿದಾಗ ಯಾರೂ ಕೂಡ ಇವ್ರ ಜೊತೆ ಇರಲಿಲ್ವಂತೆ. ನಾನು ಯಾರನ್ನ ಜಾಸ್ತಿಯಾಗಿ ನಂಬಿದ್ನೋ ಅವರೇ ನನಗೆ ಕೈ ಕೊಟ್ಟರು. ಸೊ ಅವರು ಯಾರೂ ನನ್ನ ಜೊತೆ ಇವತ್ತು ಇಲ್ಲ. ಸೊ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಸೊ ಇಂತಹ ಮೇಘ್ನಾ ರಾಜ್ರವರು ಯಾವ ರೀತಿಯಾಗಿ ಮಾತನಾಡಿದ್ದಾರಪ್ಪ ಅಂತಂದರೆ, ಸೊ ಅವರು ಚಿರಂಜೀವಿ ಮರಣ ಹೊಂದಿದಾಗ ಎಲ್ಲರೂ ಅವ್ರವ್ರ ಬಣ್ಣವನ್ನು ತೋರಿಸ್ಬಿಟ್ರು. ನಾನು ಯಾರನ್ನ ಜಾಸ್ತಿ ನಂಬಿದ್ನೋ ಅವರೇ ನನಗೆ ಮೋಸ ಮಾಡಿಬಿಟ್ರು ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಸೊ ಫ್ಯಾಮಿಲಿಯಲ್ಲಿ ತುಂಬಾ ಮೋಸ ಆಗಿದೆ ಅಂತ ಇವರು ಹೇಳ್ಕೊಂಡಿದ್ದಾರೆ. ಇವತ್ತಿಗೂ ನಾನು ಬದುಕ್ತಾ ಇರೋದು ನನ್ನ ಮಗನಿಗೋಸ್ಕರ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಅವನಿಗೋಸ್ಕರ ಆದರೂ ನಾನು ಎರಡನೇ ಮದುವೆನ ಆಗಿ ಆಗ್ತೀನಿ, ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದ್ದಾರಂತೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ರವರು ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿದುಕೊಂಡು ಬರೋಣ ಬನ್ನಿ ಇದೇ ವಿಡಿಯೋದಲ್ಲಿ. ಇನ್ನು ಮೇಘ್ನಾ ರಾಜ್ರವರು ತುಂಬ ಖುಷಿಯಿಂದ ತಮ್ಮ ಮಗನೊಂದಿಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ವಿದೇಶಿ ಟ್ರಿಪ್ಗಳನ್ನು ಹೋಗೋದು, ಸೊ ತುಂಬಾ ಸಖತ್ತಾಗಿ ಎಂಜಾಯನ್ನು ಮಾಡ್ತಿದ್ದಾರೆ. ತಮ್ಮ ಮಗನಿಗೋಸ್ಕರನೇ ಬದುಕ್ತಾ ಇದ್ದಾರೆ. ನನ್ನ ಮಗನೇ ನನಗೆ ಎಲ್ಲ ಅನ್ನೋ ರೀತಿಯಲ್ಲಿ ಮೇಘ್ನಾ ರಾಜ್ರವರು ಬದುಕ್ತಾ ಇದ್ದಾರೆ. ಸೊ ಇಂತಹ ಮೇಘ್ನಾ ರಾಜ್ರವರು ಎರಡನೇ ಮದುವೆಗೆ ಒಪ್ಕೊಂಡಿದ್ದಾದರೂ ಯಾಕೆ ಅಪ್ಪ ಅಂತಂದರೆ, ನನ್ನ ಮಗ ಗಂಡು ಮಗು, ಅವನ ಎಲ್ಲ ಸೀಕ್ರೆಟ್ಸ್ಗಳನ್ನ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಎರಡನೇ ಮದುವೆಗೆ ಒಪ್ಕೊಂಡ್ರು. ನನ್ನ ಮಗ ತಂದೆ ಇಲ್ಲದೆ ಕೊರತೆಯಲ್ಲಿ ಬೆಳಿಬಾರ್ದು ಅನ್ನೋ ಯೋಚನೆಯನ್ನು ಇಟ್ಕೊಂಡ್ಬಿಟ್ಟು ಮೇಘ್ನಾ ರಾಜ್ರವರು ಎರಡನೇ ಮದುವೆಗೆ ಒಪ್ಕೊಂಡ್ರು. ಹೌದು ಸ್ನೇಹಿತರೆ, ಸೊ ಇಷ್ಟೆಲ್ಲ ಆದಮೇಲೆ ಎರಡನೇ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು ಏನು ಅನ್ನೋದ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ರವರ ಸಂಬಂಧಿಕರಲ್ಲಿ ಗಂಡನ್ನು ಮದುವೆ ಆಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಅವ್ರ ತಂದೆ ತಾಯಿಯವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತಮ್ಮ ಮಗಳಿಗೆ. ತಮ್ಮ ಮಗಳು ಏನೇ ಮಾಡಿದ್ರು ಅದನ್ನು ಕೇಳೋದಿಲ್ಲ. ಸೊ ತುಂಬಾ ನನ್ನ ಮಗಳು ಏನೋ ಮಾಡಿದ್ರು ಕರೆಕ್ಟಾಗಿ ಮಾಡ್ತಾಳೆ ಅನ್ನೋ ಆಲೋಚನೆಯಲ್ಲಿದ್ದಾರೆ. ಸೊ ಚೆನ್ನಾಗಿ ಜೀವನವನ್ನು ನಡೆಸಲಿ ಅನ್ನೋದು ಕೆಲವರ ಅಭಿಪ್ರಾಯವಾದರೆ, ಇನ್ನೊಂದಿಷ್ಟು ಜನ ಏನು ಹೇಳ್ತಿದ್ದಾರೆಪ್ಪ ಅಂತಂದರೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗಬಾರ್ದು, ಎರಡನೇ ಮದುವೆ ಆದರೆ ಅದು ತಪ್ಪು ವಿಚಾರ. ಯಾಕಪ್ಪ ಅಂತಂದರೆ ಅವರು ಈಗಾಗಲೇ ಮದುವೆಯನ್ನು ಆಗಿದ್ದಾರೆ, ಪ್ರೀತಿಸಿಬಿಟ್ಟು ಮದುವೆಯನ್ನು ಆಗಿದ್ದಾರೆ. ಈಗ ಎರಡನೇ ಮದುವೆ ಆದರೆ ಅದು ತಪ್ಪಾಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ, ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅವರು ಎರಡನೇ ಮದುವೆಯನ್ನು ಆಗಲಿ, ಚೆನ್ನಾಗಿ ಜೀವನವನ್ನು ನಡೆಸಲಿ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದಾ? ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.